ಎಲ್ಲಮ್ಮ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ಪೆಷಲಾಗಿ. ನೋಡ್ಕೊಳ್ಳಿ, ಕಲೀರಿ. ನೋಡಿ, ಹಲಸಿನ ತೊಳೆನಲ್ಲಿ ಸ್ವೀಟ್ ಮಾಡ್ತಾಯಿದ್ದೀನಿ. ಇದು ಏಲಕ್ಕಿ ಪುಡಿ ಮಾಡ್ಕೊಳೋದಕ್ಕೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಹಲಸಿನ ಹಣ್ಣು ನಿಮಗೆ ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ನೋಡಿ, ಅದು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದು ಮಿಕ್ಸಿಗೆ ಹಾಕಿ ಒಂಚೂರು ನೀರು ಹಾಕೋಣ. ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ನೋಡಿ, ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀರಂಗೆ ಕುದ್ದಿದೆ ಬೆಲ್ಲ. ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಹಲಸಿನ ಹಣ್ಣಿಗೆ ನೋಡ್ಕೊಳ್ಳಿ, ಆಫ್ ಮಾಡ್ತಾಯಿದ್ದೀನಿ. ಅದು ಕರಗಿದೆ. ಹಾಯ್ ಫ್ರೆಂಡ್ಸ್, ಈಗ ಹೆಸರುಬೇಳೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಪೇಸ್ಟ್ ಥರ ಇದೆ. ಒಂಚೂರು ತುಪ್ಪ ಹಾಕಿದ್ದೀನಿ ಅದಕ್ಕೆ, ನೋಡ್ಕೊಳ್ಳಿ. ಇವಾಗ ಅದಕ್ಕೆ ಬೆಲ್ಲದ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್, ನಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಬೋದು. ನಾನು ಕರಗಿಸ್ಕೊಂಡಿದ್ದೀನಿ, ಪಾಕ ಮಾಡಿಲ್ಲ. ಅದರಲ್ಲಿ ಏನಾದರೂ ಇರ್ತೈತೆ ಅಂದ್ಬಿಟ್ಟು ಸೋಚ್ಕೊಳ್ತಾ ಇದ್ದೀನಿ. ಈಗ ಕಲಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿ ಕಲಿಸ್ಬೇಕು. ಗಟ್ಟಿ ಆಗತ್ತೆ ಇದು. ಫ್ರೆಂಡ್ಸ್ ನೋಡಿ, ಹಲಸಿನ ಹಣ್ಣು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಒಂಚೂರು ನೀರು ಹಾಕಿದ್ದೆಲ್ಲ ನೋಡಿ, ಈ ಥರ ತರಿ ತರಿಯಾಗಿ ಬಾಯಿಗೆ ಸಿಕ್ಕತ್ತೆ. ಟೇಸ್ಟ್ ಮಾಡಿ ನಿಮ್ಗೆ ಗೊತ್ತಾಗತ್ತೆ. ಒಂದು ದಿವಸ ಮಾಡಿಕೊಂಡು ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಂಪಲ್ ರೆಸಿಪಿ, ತುಂಬ ಚೆನ್ನಾಗಿದೆ ತಿನ್ನೋದಕ್ಕೆಲ್ಲನೂ. ಹಲಸಿನ ಹಣ್ಣು ಸ್ವೀಟು ಚೆನ್ನಾಗಿರುತ್ತೆ. ಕಲಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಲಾಸ್ಟಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಳೋಣ. ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಕಾಯಿ ತುರಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಮಿಕ್ಸಿ ಮಾಡ್ಕೊಂಡಿದ್ದೀನಿ ಪುಡಿ, ನೋಡ್ಕೊಳ್ಳಿ. ಬಾಯಿಗೆ ಸಿಕ್ಕತ್ತೆ. ಒಂದೆರಡು ಪೀಸ್ ಇದ್ರೇ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಬೋದು. ತುರಿದು ಬಿಟ್ಟು ಹಾಕ್ಬೋದು, ಚೆನ್ನಾಗಿರುತ್ತೆ. ಏಲಕ್ಕಿ ಪುಡಿ ಮರಿಬಾರ್ದು, ಏಲಕ್ಕಿ ಪುಡಿ ಹಾಕಬೇಕು. ನಾನು ಏಲಕ್ಕಿ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಗಂಟಿರಬಾರ್ದು, ಯಾಕೆ ಅಂದರೆ ಹೆಸರು ಬೇಳೆ ಗಂಟು ಕಟ್ಕೊಳ್ತೈತೆ, ಗೊತ್ತಲ್ಲ ನಿಮಗೆ. ಬೇಳೆ ಸಾಂಬಾರು ಮಾಡಿದ್ರೇನು ಗಂಟು ಕಟ್ಟತ್ತೆ. ನೀಟಾಗಿ ಕಲಿಸ್ಕೊಂಡು ಬಿಡಬೇಕು, ಚೆನ್ನಾಗಿರ್ತೈತೆ. ನೋಡಿ ಫ್ರೆಂಡ್ಸ್, ಹಲಸಿನ ಹಣ್ಣು ಮಾತ್ರ ಬಾಯಿಗೆ ಸಿಕ್ಕತ್ತೆ. ತಿಂದು ನೀವು ಟೇಸ್ಟ್ ಮಾಡಿ ಗೊತ್ತಾಗತ್ತೆ. ಇವಾಗ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಣ್ಣೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಹಾಕ್ತಾಯಿದ್ದೀನಿ. ಗ್ಯಾಸ್ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್. ತಿಂದು ನೋಡಿ, ಟೇಸ್ಟ್ ಮಾಡಿ, ಹೆಂಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲನೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಏನಾದರೂ ತಪ್ಪಿದರೆ ಕಮೆಂಟಲ್ಲಿ ತಿಳಿಸಿ. ನಾವು ತಿದ್ಕೊಳ್ತೀರಿ. ಈ ಥರ ಎಲ್ಲ ಆ ಥರ ಮಾಡಿ, ಈ ಥರ ಮಾಡಿ ಅಂತ ನೀವು ಮಾಡೋದು ಬಿಡಿ, ನಾವು ಕಲ್ಕೊಳ್ತೀರಿ ಫ್ರೆಂಡ್ಸ್.